ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋನಲ್ಲಿ ನಾನು DIY ಮಾಯ್ಶ್ಚರೈಸರ್ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ಕೊಡ್ತಿದ್ದೀನಿ. ಅಂದರೆ ಕೆಲವೊಬ್ಬರಿಗೆ ಇರುತ್ತೆ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಅಂತ. ಸ್ಕಿನ್ ಕೇರಲ್ಲಿ ಮಾಯ್ಶ್ಚರೈಸರ್ ಈಸ್ ಮಸ್ಟ್. ಸೊ ಯಾವ ಥರ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದ್ದರೆ ಜಸ್ಟ್ ಗೋ ವಿತ್ ದಿಸ್. ಇಟ್ಸ್ ಅ ಮ್ಯಾಜಿಕಲ್ ಮಾಯ್ಶ್ಚರೈಸರ್, ಗೊತ್ತಾ? ಅಂದರೆ ನಾನು ತುಂಬ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಇದು ಲೈಕ್ ಟು ಗೆಟ್ ದಟ್ ಗ್ಲೋಯಿ ಗ್ಲಾಸಿ ಸ್ಕಿನ್ ಪಡೆಯೋದಕ್ಕೆ ಇದು ತುಂಬ ಬೆನಿಫಿಷಿಯಲ್ಲು. ಸೊ ನಿಮಗೆ ಕನ್ಫ್ಯೂಷನ್ ಇತ್ತು ಯಾವ ಮಾಯ್ಶ್ಚರೈಸರು ಏನು ಅಂತಂದರೆ ಜಸ್ಟ್ ಗೋ ವಿತ್ ದಿಸ್. ಇದು ಆಲ್ ಸ್ಕಿನ್ ಟೈಪ್ಗೂ ಹೆಲ್ಪ್ ಆಗುತ್ತೆ. ಅಂದರೆ ನಿಮ್ಮದು ಡ್ರೈ ಸ್ಕಿನ್ ಇರಲಿ, ಆಯ್ಲಿ ಸ್ಕಿನ್ ಇರಲಿ, ಕಾಂಬಿನೇಷನ್ ಸ್ಕಿನ್ ಇರಲಿ, ಎಲ್ಲ ಸ್ಕಿನ್ ಟೈಪ್ಗೂ ಇದು ತುಂಬ ಹೆಲ್ಪ್ಫುಲ್ ಇದೆ. ಸೊ ನಾನು ಯಾವ ಥರ ಇದನ್ನು ಪ್ರಿಪೇರ್ ಮಾಡಿದ್ದೀನಿ ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ, ಬನ್ನಿ. ಸೊ ಮೊದಲನೇದಾಗಿ ಅಲೋವೆರಾ ಜೆಲ್ ತೊಗೊಳ್ಬೇಕು. ಸೊ ಅಲೋವೆರಾ ಜೆಲ್ಲು ಟ್ರಾನ್ಸ್ಪರೆಂಟ್ ಇದ್ದರೆ ಬೆಟರು. ಅಂದರೆ ಕಲರ್ಡ್ ಬೇಸ್ಡ್ ಇರುತ್ತಲ್ಲ, ಅದರಲ್ಲಿ ತುಂಬ ಪ್ರಿಸರ್ವೇಟಿವ್ಸ್ ಇರುತ್ತೆ. ಇದರಲ್ಲೂ ಇರುತ್ತೆ, ಬಟ್ ಅದರಲ್ಲಿ ಕಂಪೇರ್ ಟು ಅದು ಇದರಲ್ಲಿ ಕಮ್ಮಿ ಇರುತ್ತೆ. ನಾನಿಲ್ಲಿ ಖಾದಿ ನ್ಯಾಚುರಲ್ಸ್ ಅಲೋವೆರಾ ಜೆಲ್ ತೊಗೊಳ್ತಿದ್ದೀನಿ, 2 ಟೇಬಲ್ ಸ್ಪೂನು. ಸೊ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ತೊಗೊಳ್ಬೇಕು. ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ರೋಸ್ ಎಸೆನ್ಷಿಯಲ್ ಆಯಿಲು. ಸೊ 2 to 3 ಡ್ರಾಪ್ಸ್ ಯೂಸ್ ಮಾಡಿದರೆ ಸಾಕು, ಬಿಕಾಸ್ ಇದು ಎಸೆನ್ಷಿಯಲ್ ಆಯಿಲು. ಆಮೇಲೆ ಇದನ್ನು ನೀವು ಶಾಪಲ್ಲಿ ಅಥವಾ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಏನಂದರೆ 20 to 30 ml ಇರುತ್ತೆ. ಇದನ್ನು ನೀವು ಒನ್ಸ್ ಪರ್ಚೇಸ್ ಮಾಡಿದರೆ ಬೇರೆ DIYಸ್ಗೂ ಯೂಸ್ ಮಾಡ್ಬೋದು. ಈ ರೋಸ್ ಅರೋಮಾ ತುಂಬ ಚೆನ್ನಾಗಿರುತ್ತೆ, ಲೈಕ್ ಕ್ಯಾಂಡಲ್ ಅರೋಮಾಸು ಬಾಡಿ ಮಿಸ್ಟಲ್ಲಿ, ಅಥವಾ ಈ ಮಾಯ್ಶ್ಚರೈಸರ್ ಇನ್ನೊಂದು ಸತಿ ಪ್ರಿಪೇರ್ ಮಾಡಬೇಕಂದ್ರೆ ಯೂಸ್ ಮಾಡ್ಬೋದು. ನೆಕ್ಸ್ಟು ಗ್ಲಿಸ್ರೀನು. ಸೊ ಈ ಗ್ಲಿಸ್ರೀನ್ ಕೂಡ ನಿಮಗೆ ಲೈಕ್ ಶಾಪಲ್ಲಿ, ಮೆಡಿಕಲ್ ಶಾಪಲ್ಲಿ ಆ ಥರದ್ರಲ್ಲಿ ಸಿಗುತ್ತೆ. ಈ ಗ್ಲಿಸ್ರೀನು ಒಂದು 1/2 ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕು. ಅಂದರೆ ಇದು ಚೆನ್ನಾಗಿ ಮಿಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಸ್ವಲ್ಪ ತೊಗೊಳ್ಳಿ, ಜಾಸ್ತಿ ತೊಗೊಂಡ್ರೆ ಸ್ವಲ್ಪ ಆಯಿಲಿ ಆಗ್ಬೋದು. ಸೊ ಕನ್ಸಿಸ್ಟೆನ್ಸಿ ನೋಡಿ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಂಗ್ರೀಡಿಯೆಂಟು ವಿಟಮಿನಿ ಆಯಿಲ್. ಅಂದರೆ ವಿಟಮಿನಿ ಕ್ಯಾಪ್ಸೂಲ್ ಸಿಗುತ್ತಲ್ಲ, ಅದು 1 or 2 ಕ್ಯಾಪ್ಸೂಲ್ಸ್ ಹಾಕಿದ್ರೂ ನಡೆಯುತ್ತೆ. ಸೊ ಈ ಕ್ಯಾಪ್ಸೂಲನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಅಂದರೆ ಮುಂಚೆ ಇದು ಟ್ರಾನ್ಸ್ಪರೆಂಟ್ ಇರುತ್ತಲ್ಲ, ಆ ಟ್ರಾನ್ಸ್ಪರೆಂಟ್ ಹೋಗಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಂದರೆ ವೈಟಿಶ್ ಆಗುತ್ತೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನೀವು ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡಿಡಬೇಕು. ನೋಡಿದ್ರಲ್ಲ ನೀವು ಯಾವ ಥರ ಆಗಿದೆ ಅಂತ. ಫುಲ್ಲು ಚೆನ್ನಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಆದಮೇಲೆ ಈ ಥರ ಕಾಣಿಸುತ್ತೆ. ಆ್ಯಂಡ್ ನೀವು ನೋಡಿ, ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿನೂ ಆಗಿರಬಾರ್ದು ಅಥವಾ ಲಿಕ್ವಿಡೂ ಆಗಿರಬಾರ್ದು. ಅಂದರೆ ಲಿಕ್ವಿಡಿ ಆಗಿದ್ದರೆ ನಿಮಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಸೊ ಕ್ರೀಮಿ ಜೆಲ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಲೈಕ್ ತುಂಬ ಗಟ್ಟಿಯಾಗಿದ್ದರೆ ರೋಸ್ ವಾಟರ್ ಆ್ಯಡ್ ಮಾಡ್ಬೋದು. ಆ ಥರ ನೋಡಿಕೊಂಡು ನೀವು ಮಿಕ್ಸ್ ಮಾಡಿ. ಆಮೇಲೆ ಮಿಕ್ಸ್ ಮಾಡಾದಮೇಲೆ ಈ ಥರ ಕಂಟೈನರಲ್ಲಿ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದೆಲ್ಲ ಇಂಗ್ರೀಡಿಯೆಂಟ್ಸು ನಾನು ಲೈಕ್ ಪ್ಯೂರ್ 100% ನ್ಯಾಚುರಲ್ ಇರುತ್ತಲ್ಲ, ಆ ಥರದ್ದು ಪರ್ಚೇಸ್ ಮಾಡ್ತೀನಿ. ಅಂದರೆ ಲೈಕ್ ಖಾದಿ ನ್ಯಾಚುರಲ್ಸ್ದು ಪ್ಯೂರ್ ಇರುತ್ತೆ, ಅಂದರೆ ಮಿಕ್ಸ್ಡ್ ಇರೋದಿಲ್ಲ. ಆ್ಯಂಡ್ ಯಾವುದು ಚೆನ್ನಾಗಿರುತ್ತೆ. ಸೊ ನೀವು ಆ ಥರದ್ದು ನೋಡಿಬಿಟ್ಟು ಇಂಗ್ರೀಡಿಯೆಂಟ್ಸ್ನ ಪರ್ಚೇಸ್ ನೋಡಿದ್ರಲ್ಲ ನಾನು ಯಾವ ಥರ ಪ್ರಿಪೇರ್ ಮಾಡಿದ್ದೀನಿ ಅಂತ. ಇದನ್ನು ನೀವು ಗ್ಲಾಸ್ ಕಂಟೈನರಲ್ಲಿ ಇಟ್ಟರೆ ಬೆಟರು. ಅಂದರೆ ತುಂಬ ದಿನದವರೆಗೂ ಯೂಸ್ ಮಾಡ್ಬೋದು, ಸ್ಪಾಯ್ಲೇಜ್ ಆಗಿರೋ ಚಾನ್ಸಸ್ ಕಮ್ಮಿ ಇರುತ್ತೆ. ಆ್ಯಂಡ್ ಇದನ್ನು ನೀವು ಈಸಿಲಿನೂ ಕ್ಯಾರಿ ಮಾಡ್ಬೋದು. ಅಂದರೆ ಇದರಲ್ಲಿ ನಾನು ಗ್ಲಿಸರಿನ್ ಯೂಸ್ ಮಾಡಿದ್ದೀನಿ. ಸೊ ಅದರಿಂದ ಇದು ತುಂಬ ದಿನದವರೆಗೂ ಬರುತ್ತೆ, ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಸೊ ಈ ಮಾಯ್ಶ್ಚರೈಸರ್ನ ನೀವು ಮಾರ್ನಿಂಗ್ ಸ್ಕಿನ್ ಕೇರ್ ರೂಟೀನಲ್ಲೂ ಯೂಸ್ ಮಾಡ್ಬೋದು, ನೈಟ್ ಸ್ಕಿನ್ ಕೇರ್ ರೂಟೀನಲ್ಲೂ ಯೂಸ್ ಮಾಡ್ಬೋದು, 2 ಟೈಮ್ ಯೂಸ್ ಮಾಡ್ಬೋದು. ಸೊ ನಿಮಗೆ ಇದು ರಿಸಲ್ಟ್ ಕಾಣಿಸುತ್ತೆ. ಆ್ಯಂಡ್ ಕೆಲವೊಬ್ರಿಗೆ ಡೌಟ್ ಇರುತ್ತೆ, ಲೈಕ್ ಆಕ್ನೆ ಪ್ರೋನು ಅಂದರೆ ಆಕ್ನೆ ಪಿಂಪಲ್ಸ್ ಎಲ್ಲ ಆಗಿರುತ್ತೆ ಅಲ್ಲ, ಅವರಿಗೆ ಯೂಸ್ ಮಾಡ್ಬೋದಾ ಇಲ್ಲ ಅಂತ. ಬಟ್ ಡೆಫಿನೆಟ್ಲಿ ನೀವು ಯೂಸ್ ಮಾಡ್ಬೋದು, ಯಾಕಂದರೆ ಇದರಲ್ಲೆಲ್ಲ ಇರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ಕಿನ್ ಫ್ರೆಂಡ್ಲಿ ಇದೆ. ಸೊ ನಿಮ್ಮ ಪಿಂಪಲ್ಸ್ ಆಕ್ನೆ ಪ್ರೋನಿವರಿಗೂ ಕಮ್ಮಿ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ನೀವು ಯೂಸ್ ಮಾಡ್ಬೋದು ಇದನ್ನು. ಪ್ಲೀಸ್ ಟ್ರೈ ಮಾಡಿ. ನೀವು ಒನ್ಸ್ ಇದನ್ನು ಟ್ರೈ ಮಾಡಿದರೆ ಸೊ ನೀವು ಬೇರೆ ಮಾಯ್ಶ್ಚರೈಸರನ್ನು ನೀವು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಯುವರ್ ಸ್ಕಿನ್ ವಿಲ್ ಲವ್ ಇಟ್ ಲಾಟ್. ಆ ಥರ ಇಷ್ಟು ಚೆನ್ನಾಗಿ ನಿಮಗೆ ಅದು ಗ್ಲೋವಿಯಾಗಿ, ಆಮೇಲೆ ಸ್ಕಿನ್ ಸ್ಮೂತಾಗಿ, ಸ್ಕಿನ್ ತುಂಬ ಬ್ರೈಟಾಗಿ ಕಾಣೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ. ಟ್ರೈ ಮಾಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಥರ ನಿಮಗೆ ಬೆನಿಫಿಟ್ ಆಯಿತು ಅಂತ. ಸೊ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.